इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। स्वागत है आपका बी न्यूज नेशन में। मैं हूं आबिद हुसैन शेख। बीजापुर बीजेपी कार्यालय में लहराया तिरंगा। बीजापुर जिला इंचार्ज मंत्री शशिकला जोड़े ने आज जिला बीजेपी कार्यालय पहुंचकर 75वें स्वतंत्र अमृत उत्सव के चलते देश का तिरंगा लहराकर सलामी दी। राष्ट्रगान के बाद अपने भाषण में सभी स्वतंत्र सेनानियों को याद करते हुए नई पीढ़ी को स्वतंत्र सेनानियों के संघर्ष से अवगत कराने की जरूरत है, कहा मंत्री शशिकला जोड़े ने। इस अवसर पर जिला अध्यक्ष RS पाटिल कुचबाड़, पूर्व मंत्री अप्पा साहब पट्टन शेट्टी, पदाधिकारी और भाजपा कार्यकर्ता रहे मौजूद। जन गण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल वंगा, विंध्य हिमाचल यमुना गंगा उच्छल जलधि तरंगा। तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। भारत माता की जय, भारत माता की जय। ಭಾರತೀಯ ಜನತಾ ಪಕ್ಷ ಪರಿವಾರದ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಿಗೆ ಇವತ್ತು ರಾಯಣ್ಣನ ಜಯಂತಿ ಮತ್ತು 75 ವರ್ಷದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀವಿ. ಯಾಕಂದರೆ ಇವತ್ತಿನ ದಿವಸ ನಾವು ನೆನೆಸ್ಕೊಂಡ್ರೆ 75 ವರ್ಷಗಳ ಹಿಂದೆ ಯಾವ ಚಿತ್ರಣ ಇರ್ಬೋದು ನಮ್ಮ ಭಾರತ ದೇಶದಲ್ಲಿ ಅನ್ನೋದನ್ನು ನಾವೆಲ್ಲರೂ ಕೂಡ ಸ್ವಲ್ಪ ಚಿಂತನೆ ಮಾಡುವಂಥದ್ದು. ಯಾಕಂದರೆ ನಮ್ಮ ದೇಶ ಸಮೃದ್ಧಭರಿತವಾದಂಥ ದೇಶ, ಸಂಸ್ಕಾರದಿಂದ ತುಂಬಿದಂಥ ದೇಶ, ಆಧ್ಯಾತ್ಮಿಕತೆಯಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ವ್ಯಾಪಾರಕ್ಕಂತ ಹೇಳಿ ಬ್ರಿಟಿಷರು ಇಲ್ಲಿ ಬಂದು ವ್ಯಾಪಾರದ ನಿಮಿತ್ತದಿಂದ ಬಂದಂಥ ಬ್ರಿಟಿಷರು ನಮ್ಮ ದೇಶದ ಜನರನ್ನೇ ಗುಲಾಮರನ್ನಾಗಿ ಮಾಡಿ ನಮ್ಮ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು, ಸಾವರ್ಕರ್ ಅವರಿರ್ಬೋದು, ಭಗತ್ ಸಿಂಗ್ ಇರ್ಬೋದು, ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ ಇರ್ಬೋದು, ಇವರ ಇಂಥ ಅನೇಕ ಜನ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ತಮ್ಮ ನೆಲಕ್ಕಾಗಿ, ತಮ್ಮ ಪ್ರಜೆಗಳಿಗಾಗಿ ಹೋರಾಟವನ್ನು ಮಾಡಿ ಬ್ರಿಟಿಷರ ಗುಲಾಮಗಿರಿಯಿಂದ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಈ ಒಂದು ಸುದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇದು ಒಂದೇ ದಿನ ಆಚರಣೆ ಮಾಡಿ ಬಿಡುವಂಥದ್ದಲ್ಲ. ದೇಶಭಕ್ತಿ ಅನ್ನೋವಂಥದ್ದು ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ನಮ್ಮೊಳಗೆ ಅಳವಡಿಸ್ಕೊಳ್ಳುವಂಥದ್ದು, ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ನಾವು ತಿಳಿಸಿ ಹೇಳುವಂಥದ್ದಾಗಬೇಕು. ಅದೇ ರೀತಿಯಾಗಿ ಇವತ್ತು ಸರ್ಕಾರದಿಂದ ಸಂಗೊಳ್ಳಿ ರಾಯಣ್ಣನ ಜಯಂತಿ ಕೂಡ ಇವತ್ತು ಆಚರಣೆ ಮಾಡುವಂಥದ್ದನ್ನು ಹೇಳಿದ್ದಾರೆ. ಯಾಕಂದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ರಣಕಾಳೆಯನ್ನು ಮೊಳಗಿದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಅನೇಕ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನ ಮುಡಿಪಾಗಿಟ್ಟಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ನಾವು ಇವತ್ತು ಇದ್ದೀವಿ. ಆದರೆ ಈಗಲೂ ಕೂಡ ಅನೇಕ ಸವಾಲುಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಅದೇ ರೀತಿ ಅನೇಕ ಮಹಾಪೂರದಂಥದ್ದಿರ್ಬೋದು, ಕೋವಿಡ್ನಂಥದ್ದಿರ್ಬೋದು, ಇಂಥ ಒಂದು ಸವಾಲುಗಳನ್ನು ಕೂಡ ನಾವು ಇವತ್ತು ಎದುರಿಸ್ತಾ ಇದ್ದೀವಿ.
ಆದರೆ ನಿಮ್ಮೆಲ್ಲರ ಸೌಭಾಗ್ಯ 75 ವರ್ಷದ ಸ್ವಾತಂತ್ರ್ಯ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ನಮಗೆ ಒಬ್ಬ ದೈವಿ ಪುರುಷರಾಗಿ ಇವತ್ತಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಸಿಕ್ಕಿರೋದು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಜಿಯವರ ನೇತೃತ್ವದಲ್ಲಿ ಇಂಥ ಅನೇಕ ಸವಾಲುಗಳನ್ನು ಎದುರಿಸಿ ನಮ್ಮ ಭಾರತದ ಸುರಕ್ಷತೆ ಇರ್ಬೋದು, ನಮ್ಮ ಭಾರತದ ಮಹಿಳೆಯರು, ಯುವಕರು, ರೈತರು ಎಲ್ಲನೂ ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗುವಂತ ಆಡಳಿತ ಮಾಡ್ತಾರೆ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।